ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಬಂದ್ಬಿಟ್ಟು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಈ ಒಂದು ಟಾಪಿಕ್ ಮೇಲೆ ಇಲ್ಲಿವರೆಗೂ ಕೇಳಿರುವಂತಹ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅನುಸಾರ ಟಾಪ್ 10 MCQs ಅನ್ನ ಇಲ್ಲಿ ಅಭ್ಯಾಸ ಮಾಡಬಹುದು. ಮೊದಲನೇ ಪ್ರಶ್ನೆ, ಜೀವಕೋಶಗಳು ಒಂದೇ ರೀತಿಯಾಗಿ ಕಂಡರೂ ಸಂಪೂರ್ಣವಾಗಿ ಮೂಲದಂತೆಯೇ ಇರುವುದಿಲ್ಲ, ಹೌದಲ್ವಾ? ಇದಕ್ಕೆ ಕಾರಣ ಏನು? ಮೊದಲನೇ ಆಪ್ಷನ್, DNA ಸ್ವಪ್ರತೀಕರಣದಲ್ಲಿನ ಭಿನ್ನತೆಗಳು, ಗ್ರಹಣದ ಪರಿಣಾಮಗಳು, RNA DNA ಆಗಿ ಬದಲಾಗುವುದರಿಂದ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಕಿಣ್ವದ ಪರಿಣಾಮ ಅಂತ ಇದೆ. ಓಕೆ, ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ DNA ಸ್ವಪ್ರತೀಕರಣದಲ್ಲಿನ ಭಿನ್ನತೆಗಳು ಈ ರೀತಿಯಾಗಿ ಇರೋದಕ್ಕೆ ಕಾರಣ ಆಗುತ್ತೆ. ಎರಡನೇ ಪ್ರಶ್ನೆ, ಅಂಡವು ಅಂಡಾಶಯದಿಂದ ಈ ಅಂಗದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಯಾವ ರೀತಿ ನೋಡಿ, ಅಂಡವು ಅಂಡಾಶಯದಿಂದ ಈ ಅಂಗದ ಮೂಲಕ, ಅಂದ್ರೆ ಯಾವ ಅಂಗದ ಮೂಲಕ ಅದು ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತೆ ಅನ್ನೋದಾದ್ರೆ ನೋಡಿ, ಇದಕ್ಕೆ ಗರ್ಭಕೋಶದಿಂದ ಅದು ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತಾ, ಅಥವಾ ಫಿಲೋಪಿಯನ್ ನಾಳದಿಂದ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತಾ, ಅಂಡಾಶಯದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತಾ, ಅಥವಾ ಯೋನಿಯಿಂದ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತಾ? ಇದಕ್ಕೆ ಉತ್ತರ ಬಂದು ಫಿಲೋಪಿಯನ್ ನಾಳ, ಇದರ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತೆ. ಮೂರನೇದು, ಮನುಷ್ಯರಲ್ಲಿ ಕಂಡುಬರುವ 2N ವರ್ಣತಂತುಗಳ ಸಂಖ್ಯೆ ಎಷ್ಟು? ಮನುಷ್ಯರಲ್ಲಿ ಕಂಡುಬರುವ ಒಟ್ಟು 2N ವರ್ಣತಂತುಗಳ ಸಂಖ್ಯೆ ಎಷ್ಟು? 23, 46, 92, 11. ಉತ್ತರ 46. ಸಸ್ಯಗಳಲ್ಲಿ ಗಂಡು ಸಂತಾನೋತ್ಪತ್ತಿ ಅಂಗ ಅಂದ್ರೆ ಯಾವುದು? ಕೇಸರ, ಅಂಡಾಶಯ, ಪರಾಗರೇಣು, ಪರಾಗ ನಳಿಕೆ ಅಂತ ಇದೆ. ಇದಕ್ಕೆ ಏನು ಉತ್ತರ? ಕೇಸರ ಏನಿದೆ ಇದು ಗಂಡು ಸಂತಾನೋತ್ಪತ್ತಿಯ ಅಂಗ ಆಗಿರುತ್ತೆ. ಓಕೆ, ಕೇಸರ ಏನಿದೆ ಸಸ್ಯಗಳಲ್ಲಿ ಕಂಡುಬರುವಂತಹ ಗಂಡು ಸಂತಾನೋತ್ಪತ್ತಿಯ ಅಂಗವನ್ನ ನಾವು ಕೇಸರ ಅಂತ ಹೇಳಿ ಕರಿತೇವೆ. ಇನ್ನು ಐದನೇ ಪ್ರಶ್ನೆ, ಬೆಳೆಯುತ್ತಿರುವ ಭ್ರೂಣವು ತಾಯಿಯ ದೇಹದಿಂದ ಈ ರಚನೆಯ ಮೂಲಕ ಪೋಷಣೆ ಪಡೆಯುತ್ತದೆ. ಗರ್ಭಕೋಶ, ಫಿಲೋಪಿಯನ್ ನಾಳ, ಅಂಡನಾಳ ಮತ್ತೆ ಜರಾಯು ಅಂತ ಇದೆ. ಇದಕ್ಕೆ ಉತ್ತರ ಏನು? ಜರಾಯು. ಅಂದ್ರೆ ಬೆಳೆಯುತ್ತಿರುವಂತಹ ಭ್ರೂಣವು ತಾಯಿಯ ದೇಹದಿಂದ ಜರಾಯು ಅನ್ನುವಂತಹ ರಚನೆಯ ಮೂಲಕ ಅದು ಪೋಷಣೆಯನ್ನ ಪಡೆಯುತ್ತೆ. ಇನ್ನು ಆರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕ ವಿಧಾನದಿಂದ ಹರಡದ ರೋಗ ಅಲ್ಲ? ಇದು ಅಂದ್ರೆ ಯಾವುದು ಲೈಂಗಿಕ ವಿಧಾನದಿಂದ ಹರಡೋದಿಲ್ಲ ರೋಗ? ಗೊನೋರಿಯಾ ಇದು ಹರಡುತ್ತೆ, ಸಿಫಿಲಿಸ್ ಇದು ಹರಡುತ್ತೆ, ಏಡ್ಸ್ ಇದು ಹರಡುತ್ತೆ. ಹಾಗಾದ್ರೆ ಯಾವುದು? ಮಲೇರಿಯಾ ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಗರ್ಭಧಾರಣೆಯನ್ನು ತಡೆಯುವ ವಿಧಾನಗಳಾಗಿವೆ? ಕಾಂಡೋಮ್ ಧರಿಸುವುದು, ಮಾತ್ರೆಗಳ ಬಳಕೆ, ಕಾಪರ್ ಟಿ ಅಳವಡಿಕೆ, ಎಲ್ಲವೂ ಅಂತ ಇದೆ. ಉತ್ತರ ಏನು? ಎಲ್ಲವೂ. ಗಾಳಿ, ನೀರು ಅಥವಾ ಪ್ರಾಣಿಗಳಂತಹ ಮಾಧ್ಯಮಗಳ ಮೂಲಕ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ನೋಡಿ, ಗಾಳಿ, ನೀರು ಮತ್ತೆ ಪ್ರಾಣಿಗಳು ಇವುಗಳಂತಹ ಮಾಧ್ಯಮಗಳ ಮೂಲಕ ಏನಾದ್ರೂ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಅದನ್ನ ಏನಂತ ಕರೀತಾರೆ? ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಆಮೇಲೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ, ಆಂತರಿಕ ಪರಾಗಸ್ಪರ್ಶ ಕ್ರಿಯೆ ಯಾವುದು ಅಲ್ಲ ಅಂತ ಹೇಳಿದರೆ. ಸೊ ಉತ್ತರ ಏನು? ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿ ಕರಿತೀವಿ. ಓಕೆ, ಪುರುಷರಲ್ಲಿ ವೀರ್ಯಾಣುಗಳು ಉತ್ಪತ್ತಿಯಾಗುವುದು ಯಾವ ರಚನೆಯಲ್ಲಿ ಉತ್ಪತ್ತಿ ಆಗುತ್ತೆ? ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ? ವೀರ್ಯ ನಾಳದಲ್ಲಿ ಉತ್ಪತ್ತಿ ಆಗುತ್ತಾ, ಅಥವಾ ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಆಗುತ್ತಾ, ವೃಷಣಗಳಲ್ಲಿ ಉತ್ಪತ್ತಿ ಆಗುತ್ತಾ, ಅಥವಾ ಶಿಶ್ನದಲ್ಲಿ ಉತ್ಪತ್ತಿ ಆಗುತ್ತಾ? ಇದಕ್ಕೆ ಸರಿಯಾದಂತಹ ಉತ್ತರ ವೃಷಣಗಳು, ಇಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗ್ತವೆ. ಇನ್ನು ಹುಡುಗಿಯರಲ್ಲಿ ವಯಸ್ಕ ಹೆಂಗಸರ ಗುಣಲಕ್ಷಣಗಳು ಕಾಣಿಸಿಕೊಳ್ಳೋದಕ್ಕೆ ಯಾವ ಹಾರ್ಮೋನ್ ಕಾರಣ? ಹುಡುಗಿಯರಲ್ಲಿ ವಯಸ್ಕ ಹೆಂಗಸರ ಗುಣಲಕ್ಷಣಗಳು ಕಂಡು ಬರೋದಕ್ಕೆ ಕಾರಣ ಏನು? ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟಿರಾನ್, ಅಡ್ರಿನಲಿನ್ ಮತ್ತೆ ಥೈರಾಕ್ಸಿನ್. ಉತ್ತರ ಬಂದು ಪ್ರೊಜೆಸ್ಟರಾನ್. ಓಕೆ, ಟೆಸ್ಟೋಸ್ಟಿರಾನ್ ಅದು ಗಂಡು ಮಕ್ಕಳಲ್ಲಿ, ಇದು ಹೆಣ್ಣು ಮಕ್ಕಳಲ್ಲಿ. ದಿಸ್ ಇಸ್ ದ ರೈಟ್ ಆನ್ಸರ್.